ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ IAS ಅಧಿಕಾರಿ ಇಡಿ ದಾಳಿ ನಂತರದಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇಲ್ಲ. ಅದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಿದೆ. ಅದು ITED ದಾಳಿಗೆ ಸಂಬಂಧಪಟ್ಟಂತೆ ಅಲ್ಲ. ಬೆಳಿಗ್ಗೆ ಕೂಡ ತಾವೆಲ್ಲರೂ ನನಗೆ ಕೇಳಿದಾಗ ನಮಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ನಾನು ಹೇಳ್ದಂಗೆ ಒಂದೆರಡು ದಿನದಿಂದ ಸಂಪರ್ಕದಲ್ಲಿ ಸಿಗ್ತಾ ಇರಲಿಲ್ಲ ಅಂತ. ಆದರೆ ನಿನ್ನೆ ಹಬ್ಬ ಕೂಡ ಇತ್ತು. ಸೊ ಅದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ತಮ್ಗೆ ಗೊತ್ತಿರೋ ಹಾಗೆ ಅವರು ಫ್ಯಾಮ್ಲಿನಲ್ಲಿ ಒಂದು ಎಮರ್ಜೆನ್ಸಿ ಇತ್ತು. ಅವ್ರ ತಂದೆಯವರಿಗೆ ಸ್ವಲ್ಪ ಅವ್ರು ಹಾರ್ಟ್ ಪೇಷಂಟ್ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಅವರು ಅಚಾನಕ್ಕಾಗಿ ಬಿಡಬೇಕಾಗಿತ್ತು. ಅವರು ಪತ್ರನೂ ಬರೆದಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ. ಒಂದು ಹ್ಯಾಂಡ್ ರಿಟನ್ ಲೀವ್ ನೋಟ್ ಕೂಡ ಹೇಳಿದ್ದಾರೆ. ಒಂದು ವಾರ ಸ್ವಲ್ಪ ನನಗೆ ಊರಿಗೆ ಹೋಗಿ ಬರಬೇಕಾಗುತ್ತೆ ಅನಿವಾರ್ಯ ಕಾರಣಗಳಿಂದ, ಲೀವ್ ಗ್ರಾಂಟ್ ಮಾಡಿ ಅಂತ. ಬಟ್ ನಿನ್ನೆ ರಜಾ ಇರೋದ್ರಿಂದ ಅದನ್ನು ಪ್ರೊಸೆಸ್ ಮಾಡಲಿಕ್ಕೆ ಆಗಿಲ್ಲ. ಮತ್ತು ಅವರ ಅಫಿಷಿಯಲ್ ಫೋನು ಸ್ವಿಚ್ ಆಫ್ ಆಗಿತ್ತು. ಆಮೇಲೆ ಪರ್ಸ್ನಲ್ ಫೋನು, ಫ್ಲೈಟು ಮತ್ತು ಅವರು ಊರಿನಲ್ಲಿ ಸಿಗ್ಲಾರ್ದ ಕಾರಣ ಅವರು ಸಂಪರ್ಕಕ್ಕೆ ಬಂದಿರಲಿಲ್ಲ. ಈಗ ತಾನೇ ನಾವು ತಿಳ್ಕೊಂಡು ಅವ್ರಿಗೆ ಸಂಪರ್ಕ ಮಾಡಿದ್ಮೇಲೆ ಇಲ್ಲ ಸರ್ ಹಾಗೆ ಯಾವುದೂ ಇಲ್ಲ, ಸರ್ಕಾರಕ್ಕೆ ನಾನು ಆಗಲೇ ಲೀವಿಗೆ ಅಪ್ಲಿಕೇಶನ್ ಹಾಕಿದ್ದೆ ಮತ್ತು ತಿಳಿಸೂ ಇದ್ದೆ. ಆದರೆ ಇಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇರೋದರಿಂದ, ತಂದೆಯವರ ಆರೋಗ್ಯದಲ್ಲಿ ಏರ್ಪೇರು ಇರೋದರಿಂದ ನಾನು ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ. ನಾಳೆ ನಾಡಿದ್ರಲ್ಲಿ ಬರ್ತೀನಿ, ಮತ್ತೊಮ್ಮೆ ಏನು ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಒಂದು ವಾರ ಲೀವ್ ಬೇಕಾಗಿದೆ ನನಗೆ ಅಂತ ಕೇಳ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ಅದೇನು ಮಾಧ್ಯಮದಲ್ಲಿ ಮತ್ತು ನ್ಯಾಷನಲ್ ಟೆಲಿವಿಷನ್ನಲ್ಲಿ ಅವರು ಮಿಸ್ಸಿಂಗ್ ಇದ್ದಾರೆ ಅಥವಾ ITED ದಾಳಿ ಪ್ರಕರಣದ ಮೇಲೆ ಕಾಣೆ ಆಗಿದ್ದಾರೆ ಅಂತ ಅದೆಲ್ಲ ಯಾವುದೇ ರೀತಿಯಾಗಿ ಅದಿಲ್ಲ. ನಾನೇ ಸ್ವತಃ ಅವ್ರಿಗೆ ಮಾತನಾಡಿದ್ದೇನೆ. ಸೊ ಈ ವಿಲ್ ಬಿ ಬ್ಯಾಕ್. ನೀವು ಹೇಳ್ದಂಗೆ ಸಹಜವಾಗಿ ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಅಂತ ತಾವೇನು ಹೇಳ್ತೀರಾ, ಆ ಸರ್ಕಮ್ಸ್ಟ್ಯಾನ್ಸಸ್ ನೋಡಿದ್ರೆ ಹಾಗೆ ಅನಿಸುತ್ತೆ. ಬಟ್ ಅದು ಯಾವುದೇ ರೀತಿ ಹಾಗಾಗಿಲ್ಲ. ಸರ್, ಯಾವ ಊರಿಗೆ? ಅಲ್ಲಿ ಉತ್ತರ ಪ್ರದೇಶನಲ್ಲಿ ಅವ್ರದ್ದೇ ಊರಿದೆ. ಸೊ ಇಸ್ ಗಾನ್ ದೇರ್. ಬಟ್ ನೀವು ಹೇಳ್ದಂಗೆ ಸಂದರ್ಭ ಅನುಸಾರವಾಗಿ ನೀವು ನಿಮ್ಮ ಏನು ಇದೆಲ್ಲ KPSC ಇಶ್ಯೂ ನೋಡಿದ್ರೆ ಹಾಗೆ ಅನಿಸ್ಬಹುದು. ಬಟ್ ಆಗಿಲ್ಲ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ತನಿಖೆ ಮಾಡಲಿ, ಯಾವುದೇ ಸಂಸ್ಥೆ ಇದ್ರೂ ಅವ್ರು ಸರ್ಕಾರಿ ನೌಕರಿದ್ದಾರೆ, ಕೋಆಪ್ರೇಟ್ ಮಾಡಲೇಬೇಕಾಗುತ್ತೆ, ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಅದು ಸದ್ಯಕ್ಕೆ ಅವ್ರ ಮೇಲೆ ಯಾವುದೇ ಆರೋಪನೂ ಇಲ್ಲ. ತನಿಖೆ ಮಾಡಬೇಕಂತನೂ ಕೂಡ ಯಾರೂ ನಮಗೆ ಅರ್ಜಿ ಕೊಟ್ಟಿಲ್ಲ. ಸೊ ಅದ್ರ ಬಗ್ಗೆ ಭಾಳ ಸ್ಪಷ್ಟತೆ